ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳದಂತೆಯೇ ಸದ್ಯ ರಾಜ್ಯದಲ್ಲೂ ಕೂಡ ರಾಜ್ಯಪಾಲರು ವರ್ಸಸ್ ಸರ್ಕಾರ ಜಟಾಪಟಿ ಶುರುವಾಗಿದೆ. ಸರ್ಕಾರ ಹಾಗೆ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ನಡುವೆ ತಿಕ್ಕಾಟ ಶುರುವಾಗಿರುವಂಥದ್ದು. ಭಾಷಣದಲ್ಲಿ 11 ಪ್ಯಾರಾಗಳನ್ನು ತೆಗೆದುಹಾಕುವಂತೆ ರಾಜ್ಯಪಾಲರು ಪಟ್ಟು ಹಿಡಿದಿದ್ರು. ಯಾವುದೇ ಕಾರಣಕ್ಕೂ ಅದನ್ನು ಕೈ ಬಿಡೋದಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಇದರಿಂದಾಗಿ ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಸದ್ಯ ನಿನ್ನೆ ಈ ಸಂಬಂಧ ಸಿಎಂ ಅವರ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಅವರು ರಾಜ್ಯಪಾಲರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಂದೆರಡು ಅಂಶಗಳನ್ನು ಮಾತ್ರ ನಾವು ತೆಗೆಯೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಬಾಕಿ ನರೇಗಾ ವಿಚಾರವಾಗಿ ಏನು ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಆ ಪ್ಯಾರಾಗಳು ಹಾಗೆ ಇರ್ತವೆ ಅನ್ನುವ ಮಾಹಿತಿಯನ್ನು ರಾಜ್ಯಪಾಲರು ಹೇಳಿರುವಂತಹ 11 ಪ್ಯಾರಾಗಳನ್ನು ತೆಗೆಯೋದಕ್ಕೆ ಆಗಲ್ಲ, ಅವು ಹಾಗೆ ಇರ್ತವೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇದು ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಮರ ಎನ್ನುವ ರೀತಿಯಲ್ಲಾಗಿದೆ. ಇದರಲ್ಲಿ ರಾಜ್ಯಪಾಲರ ವಾದ ಏನು ಹಾಗಿದ್ರೆ? ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ವಿಬಿಜಿ ರಾಮ್ಜಿ ಕಾಯ್ದೆಗೆ ರಾಷ್ಟ್ರಪತಿಗಳು ಅಂಕಿತವನ್ನ ಹಾಕಿದ್ದಾರೆ. ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣದಲ್ಲಿ ಕೇಂದ್ರವನ್ನ ಟೀಕಿಸಲಾಗಿದೆ ಅಂತ ಥಾವರ್ ಚಂದ್ ಗೆಹ್ಲೋಟ್ ಅವರು ಹೇಳಿದ್ದಾರೆ. ಈಗಾಗಲೇ ಇದಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ. ವಿಬಿಜಿ ರಾಮ್ಜಿ ಏನಿದೆ ಇದಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕಿ ಜಾರಿಗೆ ತರಲಾಗಿದೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣದಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕಿಸಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ಸರ್ಕಾರ ಅಸಮಾಧಾನವನ್ನ ಇದರಲ್ಲಿ ಹೊರಹಾಕಿದೆ. ಈ ಭಾಷಣವನ್ನ ನಾನು ಓದಿದಲ್ಲಿ ರಾಷ್ಟ್ರಪತಿಗಳ ವಿರುದ್ಧವೇ ಮಾತನಾಡಿದಂತೆ ಆಗಲಿದೆ ಅನ್ನೋದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಕನ್ಸರ್ನ್. ಯಾಕಂದ್ರೆ ರಾಜ್ಯಪಾಲರು ರಾಷ್ಟ್ರಪತಿಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವವರು, ಅವರ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸುವವರು. ಹೀಗಾಗಿ ನಾನು ರಾಷ್ಟ್ರಪತಿಗಳ ವಿರುದ್ಧವೇ ಓದಿದಂತೆ ಆಗತ್ತೆ ಅಂತ ಹೇಳಿದ್ದಾರೆ. ಈ ಭಾಷಣದ ಪ್ರತಿಯಲ್ಲಿನ 11 ಪ್ಯಾರಾಗಳನ್ನು ಕೈ ಬಿಡಬೇಕು, ಇದೇ ಕಾರಣಕ್ಕೋಸ್ಕರ ಅಂತ ಗವರ್ನರ್ ಅವರು ತಮ್ಮ ವಾದವನ್ನು ಮುಂದಿಟ್ಟಿದ್ರು ಸರ್ಕಾರದ ಮುಂದೆ. ಇನ್ನು ಜಂಟಿ ಅಧಿವೇಶನದಲ್ಲಿ ಭಾಗಿ ಆಗದೇ ಇರೋದಕ್ಕೆ ಅವರ ನಡೆ ಏನಾಗಿರುತ್ತೆ ಅಂತೇಳಿ ಒಂದು ಕುತೂಹಲ ಇತ್ತು. ಸದ್ಯಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಆದರೆ ಜಂಟಿ ಅಧಿವೇಶನದಲ್ಲಿ ಭಾಗಿ ಆಗದೇ ಇರೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಅದನ್ನು ಮೀರಿ ವಿವೇಚನಾ ತೀರ್ಮಾನದ ಅಡಿಯಲ್ಲಿ ರಾಜ್ಯಪಾಲರು ಬರದೇ ಇರೋದಕ್ಕೆ ಅವಕಾಶ ಇತ್ತು. ಭಾಗಿಯಾಗಿ ಭಾಷಣ ಓದದೆ ಮಂಡಿಸಲಾಗಿದೆ ಅಂತ ಹೇಳಿ ಹೊರ ಹೋಗೋದಕ್ಕೂ ಕೂಡ ಅವರಿಗೆ ಅವಕಾಶ ಇದೆ. ಭಾಷಣದಲ್ಲಿ ತಮಗೆ ಆಕ್ಷೇಪಾರ್ಹ ಅನಿಸಿರುವಂತಹ ವಾಕ್ಯಗಳು ಹಾಗೆ ಶಬ್ದಗಳನ್ನು ಅವರು ಓದದೇ ಬಿಡಬಹುದು. ಈಗಷ್ಟೇ ನಮ್ಮ ಪ್ರತಿನಿಧಿ ಹರೀಶ್ ಅವರು ಕೂಡ ಅದನ್ನು ವಿವರಿಸ್ತಾ ಇದ್ರು. ರಾಜ್ಯಪಾಲರು ಬರದೇ ಇರೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ, ಆದರೆ ಅದನ್ನು ಮೀರಿ ಅವರು ತಮ್ಮ ವಿವೇಚನೆಗೆ ಬಿಟ್ಟಂತೆ ಬರದೇ ಇರೋದಕ್ಕೆ ಅವಕಾಶ ಇದೆ. ಆದರೆ ಈಗಾಗಲೇ ರಾಜ್ಯಪಾಲರು ಸಂದೇಶವನ್ನು ರವಾನೆ ಮಾಡಿಬಿಟ್ಟಿದ್ದಾರೆ ಸಿಎಂ ಹಾಗೆ ಸ್ಪೀಕರ್ ಅವರಿಗೆ, ನಾನು ಜಂಟಿ ಅಧಿವೇಶನದಲ್ಲಿ ಭಾಗಿ ಆಗ್ತೀನಿ ಅಂತ. ಹೀಗಾಗಿ ಬಂದ ಮೇಲೆ ಅವರು ಭಾಷಣ ಮಾಡೋದಿಲ್ವಾ ಅನ್ನೋ ಒಂದು ಕುತೂಹಲ ಇದೆ. ಅದಕ್ಕೆ ಇರುವ ಅವಕಾಶ ಏನು ಅಂತ ನೋಡಿದ್ರೆ, ಅವರು ಕಲಾಪದಲ್ಲಿ ಭಾಗಿಯಾಗಿ ಭಾಷಣವನ್ನು ಓದದೆ ಮಂಡಿಸಲಾಗಿದೆ ಅಂತ ಹೇಳಿಬಿಟ್ಟು ಹೊರಗೆ ನಡೆಯೋದಕ್ಕೆ ಅವರಿಗೆ ಒಂದು ಅವಕಾಶ ಇದೆ. ಅಥವಾ ಅವರಿಗೆ ಕೊಡುವಂತಹ ಭಾಷಣವನ್ನು ಮಾಡುತ್ತಾ ಆ ಭಾಷಣದಲ್ಲಿ ತಮಗೆ ಆಕ್ಷೇಪಾರ್ಹ ಅನಿಸುವಂತಹ ಪದಗಳನ್ನು, ವಾಕ್ಯಗಳನ್ನು, ಪ್ಯಾರಾಗಳನ್ನು ಬಿಡುವುದಕ್ಕೂ ಕೂಡ ರಾಜ್ಯಪಾಲರಿಗೆ ಇಲ್ಲೊಂದು ಅವಕಾಶ ಇದೆ. ಹಾಗಾಗಿ ರಾಜ್ಯಪಾಲರು ಈ ಅವಕಾಶಗಳಲ್ಲಿ ಯಾವುದನ್ನು ಬಳಸ್ಕೊಳ್ತಾರೆ ಅನ್ನುವ ಕುತೂಹಲ ಕೂಡ ಇರುವಂಥದ್ದು. ಇನ್ನು ಸರ್ಕಾರದ ವಾದ ಏನು ಇದರಲ್ಲಿ? ಸಚಿವ ಸಂಪುಟದಿಂದ ಒಪ್ಪಿಗೆಯನ್ನು ಪಡೆದ ಭಾಷಣ ರಾಜ್ಯಪಾಲರು ಓದಲೇಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ನಾವು ಈ ಭಾಷಣವನ್ನು ಸಿದ್ಧಪಡಿಸಿ ಸುಮ್ಮನೆ ತಗೊಂಬಂದು ಕೊಡ್ತಾ ಇರುವಂಥದ್ದಲ್ಲ. ಸಚಿವ ಸಂಪುಟದಲ್ಲಿ ಇದನ್ನು ಆಲ್ರೆಡಿ ಪ್ರಸ್ತಾಪ ಮಾಡಿದ್ದೀವಿ. ಸಚಿವ ಸಂಪುಟದಲ್ಲಿ ಇದಕ್ಕೆ ಒಪ್ಪಿಗೆ ಸಿಕ್ಕಿದೆ ಈ ಭಾಷಣಕ್ಕೆ. ಹಾಗಾಗಿ ಗವರ್ನರ್ ಅವರು ಇದನ್ನು ಓದಲೇಬೇಕು ಅಂತ ಸರ್ಕಾರ ವಾದ ಮಂಡಿಸ್ತಾ ಇರೋದು. ಸಂವಿಧಾನದ 176ನೇ ವಿಧಿಯ ಅನ್ವಯ ಕಡ್ಡಾಯವಾಗಿ ಅವರು ಭಾಷಣವನ್ನು ಮಾಡಲೇಬೇಕು. ಸ್ವಂತ ಅಭಿಪ್ರಾಯ ಸೇರಿಸೋದು, ಭಾಷಣದಲ್ಲಿ ಬದಲಾವಣೆಯನ್ನ ಅವರು ಮಾಡುವ ಹಾಗಿಲ್ಲ. ನಾವು ಕೊಟ್ಟ ಭಾಷಣವನ್ನು ಓದಬೇಕು, ಅವರು ತಮ್ಮ ಸ್ವಂತ ಅಭಿಪ್ರಾಯಗಳನ್ನು ಅದರಲ್ಲಿ ಸೇರಿಸೋದಕ್ಕೆ ಅವಕಾಶ ಇಲ್ಲ. ಹಾಗೆ ನಾವು ಕೊಟ್ಟಂತಹ ಭಾಷಣದಲ್ಲಿ ಬದಲಾವಣೆಯನ್ನ ಮಾಡೋದಕ್ಕೂ ಕೂಡ ರಾಜ್ಯಪಾಲರಿಗೆ ಅವಕಾಶ ಇಲ್ಲ ಅಂತ ಸರ್ಕಾರ ವಾದ ಮಾಡ್ತಾ ಇದೆ. ಹಾಗೊಂದು ವೇಳೆ ಏನಾದರೂ ಗವರ್ನರ್ ಅವರು ಮಾಡಿದ್ರೆ, ರಾಜ್ಯಪಾಲರು ಬದಲಾವಣೆಗಳನ್ನು ಮಾಡಿದ್ರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಇದು ನಡೆದುಕೊಂಡಂತಾಗತ್ತೆ
ಅಂತ ಸರ್ಕಾರ ಹೇಳ್ತಾ ಇರುವಂಥದ್ದು. ಭಾಷಣದಲ್ಲಿ ಕೆಲವೊಂದು ಅಂಶಗಳನ್ನು ನಾವೇ ಬದಲಾವಣೆ ಮಾಡಿಕೊಡ್ತೀವಿ. ರಾಜ್ಯಪಾಲರು ಏನು 11 ಪ್ಯಾರಾಗಳನ್ನು ತೆಗೆಯೋದಕ್ಕೆ ಹೇಳಿದ್ರು, 11 ಪ್ಯಾರಾಗಳನ್ನು ನಾವು ತೆಗೆಯೋದಕ್ಕಾಗಲ್ಲ, ಆದರೆ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾವೇ ಮಾಡಿ ಅವರಿಗೆ ಕೊಡ್ತೀವಿ, ಆದರೆ 11 ಪ್ಯಾರಾಗಳನ್ನು ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರ ತನ್ನ ವಾದವನ್ನು ಮಂಡಿಸ್ತಾ ಇರುವಂಥದ್ದು. ಹಾಗಿದ್ರೆ ಸರ್ಕಾರದ ಮುಂದಿನ ಹಾದಿ ಏನು? ಇದರಲ್ಲಿ ಒಂದು ವೇಳೆ ಗವರ್ನರ್ ಅವರು ಅಲ್ಲಿಗೆ ಬಂದು ಭಾಷಣ ಮಾಡದೇ ಇದ್ದರೆ ಏನು? ಗವರ್ನರ್ ಅವರ ಮನವೊಲಿಸಿ ಅವರನ್ನು ಈಗಾಗಲೇ ಬರ್ತೀನಿ ಅಂತ ಹೇಳಿದ್ದಾರೆ. ರಾಜ್ಯಪಾಲರು ಬಂದು ಭಾಷಣ ಮಾಡದೇ ಇದ್ದರೆ ಮುಂದಿನ ಕ್ರಮ ಏನು, ಯಾವ ರೀತಿ ನಾವು ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.